ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಟ ಪ್ರಕಾಶ್ ರಾಜ್ ಹಾಗೂ ಎಎಸ್ಡಿಡಿಒ ಡಿವಿಷನ್ ಸಂಭಾವ್ಯದ ಪಟ್ಟಿಯಲ್ಲಿ ಗುರುತಿಸಲ್ಪಟ್ಟಿರುವ ಬೆಂಗಳೂರಿನ ವಿವಿಧ ಜನ ವರ್ಗಗಳ ಮತದಾರರು ಹಾಗೂ ನಾಗರಿಕ ಸಮಾಜದ ಸಂಘಟನೆಗಳು ರಾಜ್ಯದ ಮತದಾರರು ಎದುರಿಸುತ್ತಿರುವ ಸಮಸ್ಯೆಗಳು ಹಾಗೂ ಆತಂಕಗಳ ಕುರಿತು ಮಾತನಾಡಿದರು. ಎಸ್ಐಆರ್ ಸಾಮಾನ್ಯ ಮತದಾರರು ತಮ್ಮ ಮತದಾನದ ಹಕ್ಕನ್ನು ಖಚಿತಪಡಿಸಿಕೊಳ್ಳಲು ಅಧಿಕಾರಿಗಳ ಹಿಂದೆ ಅಲೆಯುವಂತೆ ಮಾಡುತ್ತದೆ. ಲಕ್ಷಾಂತರ ಅರ್ಹ ಮತದಾರರಿಗೆ ಯಾವುದೇ ನೋಟಿಸ್ ಸಹ ನೀಡದೆ ಬಹಳ ಸುಲಭವಾಗಿ ಅವರಿಂದ ಅವರ ಮೂಲಭೂತ ಹಕ್ಕನ್ನೇ ಕಸಿದುಕೊಳ್ಳುತ್ತಿದ್ದಾರೆ. ಇನ್ನು 2 ವರ್ಷಗಳಿಗಿಂತ ಹೆಚ್ಚು ಕಾಲ ಯಾವುದೇ ಚುನಾವಣೆ ನಡೆಯುವುದಿಲ್ಲವಾದಾಗ ಇಂತಹ ಅವಸರದ ಪ್ರಕ್ರಿಯೆಗೆ ನಮ್ಮನ್ನು ಏಕೆ ಒಳಪಡಿಸಲಾಗುತ್ತಿದೆ, ಮತದಾರನ ಘನತೆಯನ್ನು ಏಕೆ ಅವಮಾನಿಸಲಾಗುತ್ತಿದೆ ಎಂದು ಪ್ರಶ್ನೆಯನ್ನು ಮಾಡಿದರು. ಇನ್ನು ಎನ್ಯುಮರೇಷನ್ ಫಾರಂ ಅನ್ನು ಸಲ್ಲಿಸಿದರೂ ನಮ್ಮನ್ನು ಶಿಫ್ಟೆಡ್ ಪಟ್ಟಿಗೆ ಏಕೆ ಸೇರಿಸಲಾಗಿದೆ ಎಂದು ಕೊಳಗೆರೆಯ ನಿವಾಸಿಗಳು ತಾವು ಸಲ್ಲಿಸಿರುವ ಎನ್ಯುಮರೇಷನ್ ಫಾರಂನ ಸ್ವೀಕೃತಿ ಪತ್ರಗಳನ್ನು ಪ್ರಶ್ನಿಸಿದರು. ನಮ್ಮ ಬಿಎಲ್ಒಗಳಿಗೆ ಪದೇ ಪದೇ ಕರೆ ಮಾಡಿದರೂ ಗಣತಿ ನಮೂನೆಗಳನ್ನು ನೀಡದೆ ನಮ್ಮನ್ನು ಸ್ಥಳಾಂತರಗೊಂಡವರು ಎಂದು ಏಕೆ ಗುರುತಿಸಲಾಗಿದೆ. ನನ್ನ ಎನ್ಯುಮರೇಷನ್ ಫಾರಂ ಕಲೆಕ್ಟ್ ಮಾಡಲಿಕ್ಕೆ ಯಾರು ಬಂದಿಲ್ಲ. ನಮ್ಮ ಮನೆಯಲ್ಲಿ 24 ಗಂಟೆ ಆದರೂ ಇದ್ದೇ ಇರುತ್ತಾರೆ. ಹಾಗಿದ್ದರೆ ಶಿಫ್ಟೆಡ್ ಅಂತ ಹೇಗೆ ಸರಿಸಿದ್ದೀರಿ ಎಂದು ಪ್ರಶ್ನೆಯನ್ನು ಮಾಡಿದರು. ಇನ್ನು ಫಾರಂ 6 ಮತ್ತು 9 ರಲ್ಲಿ ಮತದಾನದ ಪಟ್ಟಿಗೆ ಸೇರಿಸುವ ಅವಕಾಶ ಇದೆಯೇ ಹೊರತು ಡಿಲೀಟ್ ಮಾಡುವ ಅವಕಾಶ ಇಲ್ಲ. ಆದರೆ ಚುನಾವಣಾ ಆಯೋಗದ ಅಧಿಕಾರಿಗಳು ಹಾಗೂ ಬಿಎಲ್ಒಗಳು ಹಾಗೂ ಎಸ್ಐಆರ್ ಪಟ್ಟಿಗೆ ಸೇರಿಸುವ ಕೆಲಸದಲ್ಲಿರುವವರು ಡಿಲೀಟ್ ಮಾಡಲಾಗಿದೆ. ಇದಕ್ಕೆ ಅವಕಾಶ ಕೊಟ್ಟಿರುವವರು ಯಾರು ಎಂಬುದು ಬಹಳ ಪ್ರಶ್ನಾರ್ಥಕ ಚಿಹ್ನವಾಗಿದೆ. ಇದು ಚುನಾವಣಾ ಆಯೋಗ ಮಾಡುತ್ತಿರುವ ತಪ್ಪು ಅಥವಾ ಅಧಿಕಾರಿಗಳು ಮಾಡುತ್ತಿರುವ ತಪ್ಪು ಎನ್ನುವುದು ಗೊತ್ತಾಗುತ್ತಿಲ್ಲ. ಹೀಗಾಗಿ ಕೋಟ್ಯಾಂತರ ಮತದಾರರ ಪಟ್ಟಿಯ ಲಿಸ್ಟ್ ಅನ್ನೇ ಡಿಲೀಟ್ ಮಾಡಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗುತ್ತದೆ. ಇದಕ್ಕೆ ಚುನಾವಣಾ ಆಯೋಗದವರು ಉತ್ತರವನ್ನು ನೀಡಬೇಕೆಂದು ಇದೇ ವೇಳೆ ಪ್ರಕಾಶ್ ರಾಜ್ ಅವರು ತಿಳಿಸಿದರು. ಅದರ ಜೊತೆಗೆ ನಾಗರಿಕರು ಸಹ ಡಿಲೀಟ್ ಆದವರು ಈ ಬಗ್ಗೆ ಮಾತುಗಳನ್ನೆತ್ತಿ ತಮ್ಮ ಅನುಮಾನಗಳನ್ನು ವ್ಯಕ್ತಪಡಿಸಿದರು. ಒಂದು ಕಾರ್ಯಕ್ರಮ ರೂಢಿಸಬೇಕಾಗುತ್ತೆ. ಬೇಕಾಗಬೇಕು, ಎಷ್ಟು ಜನ ಇದ್ದಾರೆ, ಯಾವ ವಯಸ್ಸಿನಲ್ಲಿದ್ದಾರೆ, ಏನ್ ಮಾಡಿದ್ದಾರೆ ತಿಳ್ಕೊಂಡು ಬೇಕು ನಮಗೆ. ಮತ್ತು ಹೊಸಬರು ಯಾರಿದ್ದಾರೆ, ಹೊಸ ಜನಾಂಗ ಬರ್ತಾರೆ, 18 ಆ್ಯಡ್ ಆಗಬೇಕು. ಇನ್ನು ಕೆಲವು ಶಿಫ್ಟ್ ಆಗಿದ್ದಾರೆ, ಆ ಬೂದಿಗೆ ಶಿಫ್ಟ್ ಆಗಿದ್ದಾರೆ. ನೀನು ತುಂಬಾ ಎಲ್ಲೆಲ್ಲ ಓಡಾಡ್ರೆ ನೀನು ಯಾವ ಬೂದಿಗೆ ಶಿಫ್ಟ್ ಆಗಿದ್ಯೋ ಅಲ್ಲಿಯೇ ನಿನಗೆ ಓಟ್ ಸಿಗುತ್ತೆ. ಅಲ್ಲಿ ಪ್ರತಿಯೊಬ್ಬರು ಓಟ್ ಭಾರತನ ಪಕ್ಕದಲ್ಲಿಡೋಣ. ಕರ್ನಾಟಕದ 5.5 ಕೋಟಿ ವೋಟರ್ಸ್ಗಳನ್ನ ನಾವು ಚೆಕ್ ಮಾಡ್ತೀವಿ. ಇದಕ್ಕೆ ಮುಂಚೆ ಹೇಗೆ ನಡೀತಿತ್ತು ಅಂದ್ರೆ 2000 ನೋಡ್ತೀವಿ. ಮೂರೂರಿಗೆ ಹೇಳಿದಾಗೆ ಮತ್ತೆ ಎಲೆಕ್ಷನ್ ಕಮಿಷನ್ ಬಿಎಲ್ಒಗಳನ್ನ ಇಟ್ಕೊಂಡು ಮನೆ ಮನೆಗೆ ಹೋಗಿ ಫಾರಂ ಫಿಲ್ಅಪ್ ಮಾಡ್ತಿರ್ಲಿಲ್ಲ. ಫಿಲ್ಅಪ್ ಮಾಡೋದು ಆಲ್ರೆಡಿ ವೋಟ್ ಇರೋದು ಕೆಲಸ ಅಂತ. ಅವ್ರ ಹತ್ರ ಡಾಟಾ ಇರೋದು, ಆ ಡಾಟಾದಲ್ಲಿ ಆಯಾ ವೋಟರ್ಗಳ ಡಾಟಾ ಇರೋದನ್ನ ಅದನ್ನ ತಗೊಂಡೋಗಿ ಅದು ಸರಿಯಾಗಿದೆಯಾ, ಅವರಲ್ಲಿ ಇದಾರ, ಹೊಸಬರು ಬರ್ತಾ ಇದಾರ, ತಿಳ್ಕೊಂಡಿದಾರ, ಅದು ಈಗೇನಾಗ್ತಾ ಇದೆ. ಇಡೀ ದೇಶವನ್ನ ಒಂದು ಟೆಸ್ಟ್ ಬಿಟ್ಬಿಟ್ಟು ಎಕ್ಸಾಮ್ ಬರೆಸ್ತಾ ಇದ್ದಾರೆ. ದೇಶದಲ್ಲಿ ಇಡೀ ದೇಶವನ್ನ ಎಕ್ಸಾಮ್ ಬರೆಸ್ತಾರೆ ಅಂದ್ರೆ ಫಾರ್ಮ್ ಕೊಟ್ಬಿಟ್ಟು ನೀವು ಫಿಲ್ಅಪ್ ಮಾಡಿ ಅಂತ. ಇದೆಲ್ಲ ಮತದಾರ ಸಮಸ್ಯೆಗೆ ಬರೋದಕ್ಕಿಂತ ಎಲೆಕ್ಷನ್ ಕಮಿಷನ್ ಮನುಷ್ಯರೇ, ನಮ್ಮ ಪ್ರಜೆಗಳೇ, ಅವ್ರ ಬಗ್ಗೆನೇ ಮಾತಾಡಿ. ತಿಂಗಳೊಳಗೆ 5.5 ಕೋಟಿ ಡಾಟಾಗಳನ್ನು ನೀವು ಕಲೆಕ್ಟ್ ಮಾಡಬೇಕು, ಮನೆ ಮನೆಗೆ ಹೋಗಿ ನೋಡಬೇಕು ಅನ್ನೋದಾದ್ರೆ ಮಾಡೋಕ್ ಸಾಧ್ಯ ಇರೋ ಕೆಲಸ. ನಾವು ಎಸ್ಐಆರ್ ಪ್ರಾಸೆಸ್ಗೆ ಮಿನಿಮಮ್ 8 ರಿಂದ 1 ವರ್ಷ ಬೇಡವಾ? ಬೇಕಲ್ವಾ? ಯಾಕೆ 1 ತಿಂಗಳಲ್ಲಿ ನೋಡ್ತಿದ್ದೀವಿ? ಯಾಕೆ ಸರ್ಕಾರಿ ನೌಕರರಿಗೆ ಮತ್ತು ಬಿಎಲ್ಒಗಳಿಗೆ ಇಂಥ ಟಾರ್ಚರ್ ಯಾಕೆ ಕೊಡ್ತಾ ಇದ್ದೀವಿ? ಎಲ್ಲೇ ನೋಡಿದ್ರು 1-1.5 ತಿಂಗಳು. ಎಷ್ಟು ಜನ ಬಿಎಲ್ಒಗಳು, ನೀವು UP ತಗೊಳ್ಳಿ, ಬೆಂಗಾಲ್ ತಗೊಳ್ಳಿ, ಈ ಪೆನ್ಷನ್ ತಗೊಳಕ್ಕಾಗ ಆತ್ಮಹತ್ಯೆ ಮಾಡ್ಕೊಟ್ಟಿದ್ದಾರೆ. ಅವಾಗ ಅಬೆಟಿಂಗ್ ಸೂಸೈಡ್ ಅಂತ ನಿಮ್ಮ ಮೇಲೆ ಕೇಸ್ ಹಾಕೋದ ಸರ್ಕಾರದ ಮೇಲೆ. ವರ್ಷ ತಾನೆ ಆಫೀಸರ್ಸ್. ನಾವಿವತ್ತು ಎಲೆಕ್ಷನ್ ಕಮಿಷನ್ ನಡೀತಾ ಇದೀವಿ. ಅವ್ರು ಅಲ್ಲ ಕಾರಣ. ಅವ್ರು 1 ತಿಂಗಳಲ್ಲಿ ಮಾಡಿದ್ರೆ ಯಾಕೆ? ಈ ದೇಶದಲ್ಲಿ ಒಂದು ಮನೆಯಲ್ಲಿ ಒಬ್ಬನು ಯಾಕೆ ಆಬ್ಸೆಂಟ್ ಆಗಿರ್ತಾನೆ, ಯಾಕೆ ಮನೆ ಚೇಂಜ್ ಮಾಡಿರ್ತಾನೆ? ಒಬ್ಬ ಪ್ರಜೆ ಯಾಕೆ ಆಬ್ಸೆಂಟ್ ಆಗಿರ್ತಾನೆ ಕೆಲಸ? ಒಬ್ಬ ಬಿಎಲ್ಒ ಒಂದು ಫ್ಲಾಟ್ ನಲ್ಲಿ ಒಂದು 3 ಮನೆ ಇದ್ರೆ ಅವ್ನು ಎಷ್ಟು ದಿನ ಬೇಕಿದ್ರೆ 10 ಫ್ಲಾಟ್ ನೋಡೋದು. ಬೆಳಿಗ್ಗೆ ಹೋಗ್ಬೇಕು, ಒಂದು ಮನೆಗೆ 5 ದಿನ ಫಾರ್ಮ್ ಕೊಡಬೇಕು.
ಫಾರ್ಮಲ್ ಫಿಲಪ್ ಮಾಡಬೇಕು. ಹೋದಾಗ ಇಲ್ಲ ಅಂದ್ರೆ ಒಂದು ವಾರ ಕೆಲಸದ ಮೇಲೆ ಹೋಗಿರ್ಬೋದು, ಆ ಮನೆ ಹೆಣ್ಣುಮಗಳು ತವರು ಮನೆಗೆ ಹೊರಗೆ ಹೋಗಿರ್ಬೋದು, ಮುದುಕಿ ಇರ್ತಾಳೆ ಅವಳು ಗೊತ್ತಿಲ್ಲದೆ ಇರ್ಬೋದು. ಇಲ್ಲ ಅಂದ ತಕ್ಷಣ ಆಬ್ಸೆಂಟ್. ಅವನ ಆಬ್ಸೆಂಟ್ ಆದ್ಮೇಲೆ ಅದು ಅವನ ತಪ್ಪ, ಅದು ಕ್ರೈಮ್. ಅವನ ಓಟನ್ನ ಡಿಲೀಟ್ ಮಾಡಿ ನೀನು ಮತ್ತೆ ಬಾ ಅಂತೀನ. ಅವನ ಓಟನ್ನ ಡಿಲೀಟ್ ಮಾಡಿ ನೀನು ಮತ್ತೊಂದು ನೀನು ಪ್ರೂವ್ ಮಾಡುವಂತ ದೇಶದ ಪ್ರಜೆಗೆ ಹೇಳೋ ಒಂದು ಪ್ರಕ್ರಿಯೆ ಮಾಡ್ತಾ ಇದ್ದೀರ. ಈ ದೇಶದ ಬಡತನದಲ್ಲಿ ಎಷ್ಟು ಜನ ಸ್ವಂತ ಮನೆಯಲ್ಲಿದ್ದಾರೆ? ಮತ್ತೇನೋ ಮನೆ ಚೇಂಜ್ ಮಾಡ್ತಾ ಇರ್ತಾರೆ. ಮನೆ ಚೇಂಜ್ ಮಾಡಿರುವ ಕಾರಣಕ್ಕೆ, ಅದನ್ನು ನಿಮಗೆ ತಿಳಿಸಿಲ್ಲ ಅನ್ನೋ ಕಾರಣಕ್ಕೆ ಡಿಲೀಟ್ ಮಾಡ್ಕೊಳ್ತೀರಾ. ಈ ಪ್ರಶ್ನೆ ನಾವು ಡಿಲೀಟ್ ಮಾಡಿಲ್ಲ, ಪರ್ಮನೆಂಟ್ಲಿ ಶಿಫ್ಟೆಡ್ ಶಿಫ್ಟೆಡ್ ಅಂತ. ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ನೀವು ಬರೆದು ಅವನು ಮತ್ತೆ ವೋಟ್ ಹಾಕಬೇಕಾದ್ರೆ ಅವನು ಫಿಲ್ ಮಾಡಬೇಕಾಗಿರೋ ಫಾರ್ಮ್ ಯಾವುದು? ಫಾರ್ಮ್ ನಂಬರ್ 6. ಫಾರ್ಮ್ ನಂಬರ್ 6 ಸಾಂವಿಧಾನಿಕವಾಗಿ ಕಾನ್ಸ್ಟಿಟ್ಯೂಷನಲ್ ಎಲೆಕ್ಷನ್ ಕಮಿಷನ್ ಹತ್ರ ಇರೋದು ಹೊಸ ವೋಟ್ಗಳನ್ನ ಸೇರ್ಪಡೆ ಮಾಡೋದಕ್ಕೆ ಹೊರತು ಹಳೆ ವೋಟ್ಗಳನ್ನು ಮಾಡೋದು.